28 ವರ್ಷಗಳ ನಿಸ್ವಾರ್ಥ ಸೇವೆ ಮಾಡಿದ ಗ್ರಾಮೀಣ ಪತ್ರಕರ್ತನಿಗೆ ಕರ್ನಾಟಕ ಎಕ್ಸಲೆನ್ಸ್ ಅವಾರ್ಡ್ 2025. ಎಸ್ಎಸ್ ಸಮಾಜದಲ್ಲಿ 7 ಬೀಳುಗಳನ್ನು ಎದುರಿಸಿ ಗ್ರಾಮೀಣ ಭಾಗದಲ್ಲಿ ಸತತವಾಗಿ 28 ವರ್ಷಗಳ ಕಾಲ ನಿಸ್ವಾರ್ಥವಾಗಿ ನಾಡಿನ ಸಮಾಜಕ್ಕೆ ನಿಜವಾದ ಪತ್ರಕರ್ತರಾಗಿ ಸೇವೆ ಸಲ್ಲಿಸುವುದರ ಜೊತೆಗೆ ರಾಜ್ಯದ ಗಡಿಯಲ್ಲಿರುವ ಒಂದು ಗ್ರಾಮವನ್ನ ಒಂದು ತಾಲೂಕು ಮಾಡಲು ಇವರ ಹೋರಾಟದ ಸಮಿತಿಯನ್ನೇ ಮಾಡಿಕೊಂಡು ಇದೀಗ ತಾಲೂಕು ಹೊಸದಾಗಿ ಆಗಿದ್ದು ಹಳ್ಳಿಯಿಂದ ರಾಜಧಾನಿ ತನಕ ಓಡಾಡಿ ತಾಲೂಕಿಗೆ ಹೆಚ್ಚಿನ ಶ್ರಮವನ್ನ ವಹಿಸಿದ್ದಲ್ಲದೆ ಕನ್ನಡಪರ ಸಂಘಟನೆಗಳಲ್ಲಿ ತೊಡಗಿರುವುದನ್ನು ಗಮನದಲ್ಲಿಟ್ಟುಕೊಂಡು ಚೇಳೂರು ತಾಲೂಕಿನ ಹಿರಿಯ ಪತ್ರಕರ್ತರಾದ ಜೆವಿವಿ ಚಲಪತಿರವರಿಗೆ ಬೆಂಗಳೂರು ನಗರದಲ್ಲಿ ಸ್ವರ್ಣ ಭಾರತ ಫೌಂಡೇಶನ್ ವತಿಯಿಂದ ಕರ್ನಾಟಕ ಎಕ್ಸಲೆನ್ಸ್ ಅವಾರ್ಡ್ 2025 ನೀಡಿದ್ದಾರೆ. ಸಮಾರಂಭದಲ್ಲಿ ಸ್ವರ್ಣ ಭಾರತ್ ಫೌಂಡೇಶನ್ ಅಧ್ಯಕ್ಷ ರಜನಿ ಸಂತೋಷ್ ಮಾತನಾಡಿ, ಚೇಳೂರು ಆಂಧ್ರ ಗಡಿಯಲ್ಲಿದ್ದು ಸಮಸ್ಯೆಗಳ ಬಗ್ಗೆ ಅಲ್ಲಿನ ಎಲ್ಲಾ ಪತ್ರಕರ್ತರು ಸುದ್ದಿಗಳನ್ನ ಸರ್ಕಾರದ ಗಮನವನ್ನ ಸೆಳೀತಾ ಇದ್ರು. ಗ್ರಾಮಾಂತರ ಪ್ರದೇಶದಲ್ಲಿ ಇಷ್ಟು ವರ್ಷಗಳಿಂದ ಪತ್ರಿಕೋದ್ಯಮದಲ್ಲಿ ಪ್ರಾಮಾಣಿಕ ಸೇವೆ ಮಾಡಿದ ಹಿರಿಯ ಪತ್ರಕರ್ತರಾದ ಇವರಿಗೆ ನಮ್ಮ ಫೌಂಡೇಶನ್ ವತಿಯಿಂದ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಅವಾರ್ಡ್ ನೀಡಲಾಗಿದೆ. ಇವರು ಮತ್ತಷ್ಟು ಉನ್ನತ ಮಟ್ಟಕ್ಕೆ ಏರಲಿ ಎಂದು ಶುಭ ಹಾರೈಸಿದ್ದಾರೆ. ದಾತ್ರಿ ಸೇವಾ ಟ್ರಸ್ಟ್ ಅಧ್ಯಕ್ಷ ಕೆವಿ ಪ್ರಶಾಂತ್ ಕುಮಾರ್ ಮಾತನಾಡಿ, ಅಧಿಕಾರಿಗಳಲ್ಲಿ ಜನರಲ್ಲಿ ಉತ್ತಮ ಒಡನಾಟ ಇಟ್ಟುಕೊಂಡು ಎಲ್ಲಾ ಜನರಲ್ಲೂ ಪ್ರೀತಿ, ವಿಶ್ವಾಸ, ಗೌರವ ಇಟ್ಟುಕೊಂಡಿದ್ದು ವರದಿಗಾರರ ಕೆಲಸ ಯಾರು ಮಾಡ್ತಾರೋ ಅವರಿಗೆ ಸಮಾಜವೇ ಗುರುತು ಮಾಡಿ ಪ್ರಶಸ್ತಿ, ಸನ್ಮಾನ, ಗೌರವವನ್ನು ನೀಡುತ್ತಾರೆ. ಅದು ಉಳಿಸಿ ಬೆಳೆಸಿಕೊಳ್ಳಬೇಕಾಗಿದೆ ಎಂದರು. ಸಮಾರಂಭದಲ್ಲಿ ಬೆಂಗಳೂರು ನಗರದ ಕನ್ನಡ ಸಿನಿ ನಟಿ ಆದಿತಿ ರೈ, ಸಮಾಜ ಸೇವಕಿ ಮಮತಾ ದೇವರಾಜು, ಡಾಕ್ಟರ್ ಸಂಗೀತಾ ಹೊಳ್ಳ, ಡಾಕ್ಟರ್ ಪ್ರಿಯದರ್ಶಿನಿ, ಸ್ವರ್ಣ ಭಾರತ ಫೌಂಡೇಶನ್ ಪದಾಧಿಕಾರಿಗಳು, ಚಿಕ್ಕಬಳ್ಳಾಪುರದ ಸಮಾಜ ಸೇವಕ ಹರೀಶ್ ರೆಡ್ಡಿ, ಬಾಗೇಪಲ್ಲಿಯ ಹಿರಿಯ ಪತ್ರಕರ್ತರಾದ ಬಿಆರ್ ಕೃಷ್ಣ, ಸೈಯದ್ ಸಿದ್ದಿಕಿ, ಸುರೇಶ್, ಎಸ್ಎಸ್ ಶ್ರೀನಿವಾಸ್, ಚೇಳೂರು, ಪಿವಿ ಲೋಕೇಶ್ ಭಾಗವಹಿಸಿದರು. ಬ್ಯೂರೋ ರಿಪೋರ್ಟ್ ಲೋಕೇಶ್, ಪಿವಿ, ಪ್ರಜಾಪವ ಟಿವಿ, ಚೇಳೂರು.